ಈಗ ತಗ್ತದೆ ಸರ್ ನಾಳೆ ನೀರಿನ ಕಡಿಮೆ ಆಗದೆ ಈಗ ಕಡಿಮೆ ಆಗುತ್ತೆ ಮಳೆ ಕಡಿಮೆ ಇಲ್ಲ ಮಳೆ ಇದೆ ಏ ಬುಳ್ಳಿ ಏನು ಕೇರಳದ ವಯನಾಡಿನಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದ್ದು ಕಬಿನಿ ಮತ್ತೆ ನುಗು ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಅಪಾಯದ ಮುನ್ಸೂಚನೆಯನ್ನು ಅರಿತು ಜಲಾಶಯದಿಂದ ಮಿನಿಮಮ್ ಅಂತ ಹೇಳಿದ್ರು 80,000 ಕ್ಯೂಸೆಕ್ಸ್ ನಷ್ಟು ನೀರನ್ನ ಹೊರಬಿಡಲಾಗಿದ್ದು ಕಪಿಲಾ ನದಿ ಇದೀಗ ಉಕ್ಕಿ ಹರಿತಾ ಇದೆ. ನದಿಯಿಂದ ಪ್ರವಾಹ ಭಿತ್ತಿ ಹೆಚ್ಚಾಗ್ತಾ ಇದ್ದು ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಆಗಿದೆ. ಏ ಬುಳ್ಳಿ ಏನು ಪ್ರವಾಹ ಭೀತಿಯಿಂದ ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಇದೀಗ ಜಲ ದಿಗ್ಬಂಧನವಾಗಿದೆ. ಬನ್ನಿ ಅಲ್ಲಿನ ವಾತಾವರಣ ಹೇಗಿದೆ ಅಂತ ವರದಿಗಾರರಾದಂತ ವೆಂಕಟೇಶ್ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ವೆಂಕಟೇಶ್, ಏನು ಇದೀಗ 80,000 ಕ್ಯೂಸೆಕ್ ನಷ್ಟು ನೀರನ್ನ ಹೊರಬಿಡಲಾಗಿದೆ. ಕಪಿಲಾ ನದಿ ಉಕ್ಕಿ ಹರಿತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ? ಹೆಚ್ಚಾಗಿದ್ದು ಸುಮಾರು 80,000 ಕ್ಯೂಸೆಕ್ಸ್ ನೀರನ್ನು ಸಹ ನದಿಗೆ ಹೊರಬಿಡಲಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಂಜನಗೂಡಿನ ಭಾಗದಲ್ಲಿರುವಂತಹ ಹೊಸ ಕಡಜಟ್ಟಿ ಗ್ರಾಮ, ನಾವು ಉಳ್ಳಳ್ಳಿ ಬಲದಂಡೆ ನಾಲೆ ಮತ್ತು ಏನು ಮುರುಗಳ್ಳಿ ಒಂದು ಸೇತುವೆ ಇದೆಯಲ್ಲ, ಆ ಒಂದು ಭಾಗದಲ್ಲಿ ನೀರಿನ ಒಂದು ಅರಿವು ಮಟ್ಟ ಹೆಚ್ಚಾಗಿದೆ. ಈ ಒಂದು ಸಂದರ್ಭ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವಂತಹ ಒಂದು ವಿಶ್ವ ಪ್ರಸಿದ್ಧವಾದಂತಹ ದೇವಸ್ಥಾನ ಆದಂತಹ ಶ್ರೀಕಂಠೇಶ್ವರ ದೇವಸ್ಥಾನ ಆಗಿರ್ಬೋದು, ಮತ್ತೆ ಏನು ಪರಿಶ್ರಮ ದೇವಸ್ಥಾನ ಆಗಿರ್ಬೋದು, ಆ ಒಂದು ನೀರಿನ ಹಿನ್ನೆಲೆಯಲ್ಲಿ ಒಂದು ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ನಂಜನಗೂಡಿನ ತಗ್ಗು ಪ್ರದೇಶಗಳಾದ ತೋಪಿನ ಬೀದಿ, ಹಳ್ಳದಕೇರಿ ಮತ್ತು ಶ್ರೀಕಂಠೇಶ್ವರ ಕಲ್ಯಾಣ ಮಂಟಪ ಸಹ ಒಂದು ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬೋದು. ನಂಜನಗೂಡು ಮತ್ತು ಮೈಸೂರು ಭಾಗದಲ್ಲಿ ಸಂಪರ್ಕ ಕಲ್ಪಿಸುವಂತ ಒಂದು ಮಲನಮೂಲ ಮಟ್ಟದಲ್ಲಿ ಒಂದು ನೀರಿನ ತುಂಬಿ ಮತ್ತು ಪ್ರಯಾಣಿಕರು ಬೇರೆ ಕಡೆ ಅಂದ್ರೆ ಪರ್ಯಾಯ ಬಸ್ ವ್ಯವಸ್ಥೆ ಪರ್ಯಾಯ ಮಾರ್ಗವಾಗಿ ಒಂದು ನಂಜನಗೂಡು ತಲುಪುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಅಧಿಕಾರ ಜೊತೆಗೆ ನಂಜನಗೂಡಿನ ಒಂದು ಏನು ಮುಳುಗಡೆ ಆಗಿರುವಂತ ತೋಪಿನ ಬೀದಿ ಮತ್ತು ಹಳ್ಳದಕೇರಿ ಒಂದು ಜನರಿಗೆ ಅಂದ್ರೆ ಸುರಕ್ಷಿತ ಜನರಿಗೆ ಒಂದು ಸ್ಥಾನ ವಾಸ ಮಾಡುವ ಒಂದು ಸ್ಥಾನಕ್ಕೆ ಒಂದು ಗಂಜಿ ಕೇಂದ್ರದ ಒಂದು ತೆರಳಾಗಿದೆ ಅಂತ ಹೇಳ್ಬೋದು. ನಂಜನಗೂಡಿನ ಈ ಗಿರಿಜಾ ಕಲ್ಯಾಣ ಮಂಟಪದ ತಾಲೂಕು ಆಡಳಿತ ವತಿಯಿಂದ ಒಂದು ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. ಜೊತೆಗೆ ಉಳ್ಳಳ್ಳಿ ಭಾಗದಲ್ಲಿ ಚಂದ್ರೋದಯ ಒಂದು
ಉಳ್ಳಾಲಿ ಭಾಗದ ಒಂದು ಏನು ಹೊಸಕಡಜತಿ ಗ್ರಾಮ ಮತ್ತು ನದಿ ಅಕ್ಕಪಕ್ಕದಲ್ಲಿರುವಂತಹ ಒಂದು ಏನು ಜನರಿಗೆ ಒಂದು ಉಳ್ಳಾಲಿ ಭಾಗದಲ್ಲಿ ಚಂದ್ರೋದಯ ಒಂದು ಕಲ್ಲಿನ ಮಟ್ಟದಲ್ಲಿ ಒಂದು ಗಂಜಿ ಕೇಂದ್ರ ತೆರೆಯಲಾಗಿದೆ ಅಂತ ಹೇಳ್ಬೋದು ರಾಧಿಕಾ. ಇದೀಗ ಏನು ಸಾರ್ವಜನಿಕರಿಗೆ ಮತ್ತೆ ಭಕ್ತಾದಿಗಳಿಗೆ ಅಲ್ಲಿನ ಏನು ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ, ಏನು ಆ ದೇವಸ್ಥಾನ ಮುಳುಗಡೆ ಅಂದ್ರೆ ಅದು ಆಸುಪಾಸು ಮುಳುಗಡೆ ಆಗಿರೋದಕ್ಕೆ ಇದಕ್ಕೆ ಏನ್ ಹೇಳ್ತೀರಾ? ಅಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರಾ ಅಥವಾ ಇಲ್ಲೇ ಸ್ಟಾಪ್ ಆಗಿದ್ದಾರಾ? ಖಂಡಿತ ರಾಧಿಕಾ, ಏನು ಕಬಿನಿ ಬಲದಂಡೆ ನೀರಿನ ನಾಲೆ ಅಂದ್ರೆ ಜಲಾಶಯದ ನೀರಿನ ಒಂದು ಪ್ರವಾಹ ಹೆಚ್ಚಾಗದ ಹಿನ್ನೆಲೆಯಲ್ಲಿ ಅಂದ್ರೆ 80,000 ಕ್ಯೂಸೆಕ್ ನೀರು ಬಿಡಲಾಗದ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ನಂಜನಗೂಡು ಭಾಗಕ್ಕೆ ಒಂದು ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಈಗಾಗಲೇ ಒಂದು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಒಂದು ಬಂದ್ ಮಾಡಿದಾಗಿದೆ ಅಂತ ಹೇಳ್ಬೋದು. ಮತ್ತು ಏನು ಮೈಸೂರು ಮತ್ತು ನಂಜನಗೂಡು ಮಾರ್ಗವಾಗಿ ಬರುವಂತ ಒಂದು ಜನರಿಗೆ ಒಂದು ಪರ್ಯಾಯ ಮಾರ್ಗವಾಗಿ ಒಂದು ರಸ್ತೆಯನ್ನು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಒಂದು ಹಿನ್ನೆಲೆಯೂ ಸಹ ಒಂದು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ನಂಜನಗೂಡಿನ ಮತ್ತು ಸ್ನಾನಘಟ್ಟ ಮತ್ತು ಏನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನು ಸ್ನಾನಘಟ್ಟ ನೀರಿನ ಸ್ನಾನಘಟ್ಟ ನೀರು ಹೆಚ್ಚಾಗಿದ್ದರಿಂದ ಭಕ್ತಾದಿಗಳು ಒಂದು ಬರುವುದನ್ನು ಸಹ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಏನು ದೇವಸ್ಥಾನದ ಆಸುಪಾಸಿನಲ್ಲೂ ಸಹ ಒಂದು ಕಬಿನಿಯ ಒಳ ಹಿನ್ನೆಲೆ ಕಬಿನಿಯ ಒಂದು ಕಪಿಲಾ ನೀರಿನ ಹೆಚ್ಚಾಗಿರೋದ್ರಿಂದ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಒಂದು ಜಲ ದಿಗ್ಬಂಧನ ಆಗಿದೆ ಅಂತಾನೆ ಹೇಳ್ಬೋದು ರಾಧಿಕಾ. ಧನ್ಯವಾದಗಳು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.